ಸಾತ್ವಿಕ ಧರ್ಮ ಬಾಂಧವರೇ, ಇಂದು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಜ್ಯೋತಿಷ್ಯ ಅಂತ ಕೇಳಿದರೆ ಏನು ಅನ್ನೋ ಪ್ರಶ್ನೆ ಬರ್ತದೆ. ಜ್ಯೋತಿ ಅಂದರೆ ಬೆಳಕು, ಈಶ ಅಂದರೆ ಕತ್ತಲು. ಅಂದರೆ ನಮ್ಮ ಜೀವನದ ಭೂತ ಭವಿಷ್ಯ ವರ್ತಮಾನಗಳನ್ನು ನಿಖರವಾಗಿ ತಿಳಿಸಿಕೊಡುವಂಥ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಅದರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಈ ಜ್ಯೋತಿಷ್ಯ ಶಾಸ್ತ್ರ ಸತ್ಯವೋ ಅಸತ್ಯವೋ ಅನ್ನೋ ಪ್ರಶ್ನೆ ಬರ್ತದೆ. ಈ ಜ್ಯೋತಿಷ್ಯ ಶಾಸ್ತ್ರ ಸತ್ಯವಾಗಿದೆ, ಅಸತ್ಯವಲ್ಲ. ಮತ್ತು ನೀವು ಅನ್ಕೋತೀರಿ, ನಾವು ಎಷ್ಟೋ ಕಡೆಗೆ ಹೋಗಿ ಶಾಸ್ತ್ರಗಳು ಕೇಳುತ್ತೇವೆ, ಒಬ್ಬೊಬ್ಬ ಜ್ಯೋತಿಷಿಗಳು ಒಂದೊಂದು ರೀತಿ ಹೇಳಿ ನಮಗೆ ದಿಕ್ಕು ತಪ್ಪಿಸಿದ್ದಾರೆ ಅಂತ ನೀವು ಅನ್ಕೋತೀರಿ. ಅಂದರೆ ಇದು ಜ್ಯೋತಿಷ ಶಾಸ್ತ್ರದ ತಪ್ಪು ಅಂತಲ್ಲ, ಶಾಸ್ತ್ರಕಾರರ ತಪ್ಪು ಅಂತ ಹೇಳ್ಬೋದಾಗತ್ತೆ. ಈಗ ಉದಾಹರಣೆಯಾಗಿ ನೀವು ಗಮನಿಸೋದಾದರೆ, ಅನೇಕ ರೀತಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವೈದ್ಯರ ಬಳಿಗೆ ನೀವು ಆರೋಗ್ಯ ಸಮಸ್ಯೆ ಅಂತ ಹೋಗ್ತೀರಿ. ವೈದ್ಯರು ಹಲವಾರು ವರ್ಷಗಳು ಅಧ್ಯಯನ ಮಾಡಿರ್ತಾರೆ. ಪರ್ಫೆಕ್ಟ್ ಅದೇನಂದರೆ ಶಾಸ್ತ್ರ ಅಂದರೆ ನಿಖರವಾಗಿರ್ತಕ್ಕಂಥ ಅಧ್ಯಯನ ಮಾಡಿರ್ತಕ್ಕಂಥ ವೈದ್ಯರ ಬಳಿ ಹೋದಾಗ ಎಲ್ಲ ರೀತಿಯಿಂದ ತಪಾಸಣೆ ಮಾಡ್ತಾರೆ. ಆನಂತರ ಆಧುನಿಕವಾಗಿರ್ತಕ್ಕಂಥ ಎಲ್ಲ ಯಂತ್ರಗಳಿಂದಲೂ ಪರೀಕ್ಷೆ ಮಾಡ್ತಾರೆ. ಮಾಡಿದಾಗ್ಯೂ ಕೂಡ ಒಬ್ಬೊಬ್ಬ ವೈದ್ಯರ ಬಳಿಗೆ ಹೋದಾಗ ಒಂದೊಂದು ಉತ್ತರ ನಿಮಗೆ ಸಿಗತ್ತೆ. ಆದರೆ ಕೆಲವ್ರದ್ದು ನಿಮಗೆ ಸಹಿ ಅನ್ನಿಸ್ಬೋದು, ಇನ್ನು ಕೆಲವ್ರದ್ದು ಸರಿ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ಇದು ವೈದ್ಯ ಶಾಸ್ತ್ರವೇ ಸುಳ್ಳು ಅಂತಲ್ಲ. ಇದರಲ್ಲಿ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವರು ಉತ್ತರವನ್ನು ಕೊಡುವಂಥವರಾಗಿರ್ತಾರೆ. 64 ಶಾಸ್ತ್ರಗಳಲ್ಲಿ ಯಾವ ಶಾಸ್ತ್ರವೂ ಕೂಡ ಅಸತ್ಯ ಅಲ್ಲ. ಪ್ರತಿಯೊಂದು ಕೂಡ ಶಾಸ್ತ್ರದಲ್ಲಿ ಸತ್ಯ ಇದೆ, ಶಕ್ತಿ ಇದೆ. ಹಾಗಾಗಿ ಅವರವರ ಶಕ್ತಿಯಾನುಸಾರ ಅವರು ಉಪದೇಶವನ್ನು ಮಾಡಿರುವಂಥವರಾಗ್ತಾರೆ. ಈ ಜ್ಯೋತಿಷ್ಯ ಶಾಸ್ತ್ರ ಸಾಮಾನ್ಯರಿಂದ ನಿರ್ಮಾಣ ಆಗಿಲ್ಲ. ದೇವಾನುದೇವತೆಗಳು, ಋಷಿಮುನಿಗಳು ಇದರ ಮೂಲ ಪುರುಷರಿದ್ದಾರೆ. ಇದು ಬ್ರಹ್ಮದೇವನಿಂದ, ಆನಂತರ ಸೂರ್ಯದೇವನಿಂದ, ವಶಿಷ್ಠ ಮಹರ್ಷಿಗಳು, ಅತ್ರಿ ಮಹರ್ಷಿಗಳು, ಪರಾಶರ ಮಹರ್ಷಿಗಳು, ಕಶ್ಯಪ ಮಹರ್ಷಿಗಳು, ಆನಂತರ ನಾರದ ಮಹರ್ಷಿಗಳು, ಆನಂತರ ಗಾರ್ಗೇಯಿ, ಭೃಗು ಮಹರ್ಷಿಗಳು, ಇನ್ನು ಅನೇಕ 18 ಜನ ಋಷಿಮುನಿಗಳಿಂದ ನಿರ್ಮಾಣ ಆಗಿರುವಂಥ ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗಿದೆ ಭಕ್ತ ಬಾಂಧವರೇ. ಅದರ ಜೊತೆಯಲ್ಲಿ ಇದು ವೇದಾಂಗ ಜ್ಯೋತಿಷ್ಯ ಅಂಥೇಳಿ ಲಗಾದ್ ಅನ್ನುವಂಥ ಮಹರ್ಷಿಗಳಿಂದ ಮೊದಲು ಗ್ರಂಥ ಪ್ರಕಟಗೊಂಡಿದೆ. ಆನಂತರ ಬೃಹಜ್ಜಾತಕಕ್ಕೆ ಹೋರಾಶಾಸ್ತ್ರಂ ಅಂತೇಳಿ ಅದು ಅತ್ಯಂತ ಪುರಾತನವಾದಂಥ ಗ್ರಂಥ. ಇಂದು ಲಕ್ಷಾಂತರ ಗ್ರಂಥಗಳಿದ್ದಾವೆ, ಇವು ಮೂಲ ಗ್ರಂಥಗಳು ಅನ್ನುವಂಥದ್ದು. ಇದರಲ್ಲಿ ಸೂರ್ಯ ಸಿದ್ಧಾಂತ, ಚಂದ್ರ ಸಿದ್ಧಾಂತ, ದೃಕ್ ಸಿದ್ಧಾಂತ, ಆರ್ಯಭಟ ಸಿದ್ಧಾಂತ, ಇನ್ನಿತರೆ ಸಿದ್ಧಾಂತಗಳಿದ್ದಾವೆ. ಈ ಶಾಸ್ತ್ರಗಳಲ್ಲಿ ಪ್ರಮುಖವಾಗಿ ತಿಥಿ, ಇದಕ್ಕೆ ಪಂಚಾಂಗ ಅಂತ ಕರೀತಾರೆ. ಪಂಚಾಂಗ ಅಂತ ಕೇಳಿದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ ಇವುಗಳಿಂದ ನಿರ್ಮಾಣ ಆಗಿರುವಂಥದ್ದಾಗಿರುತ್ತೆ. ಆನಂತರದಲ್ಲಿ 27 ನಕ್ಷತ್ರಗಳು, 12 ರಾಶಿಗಳು, 12 ಭಾವಗಳು, ನವಗ್ರಹಗಳು ಇವುಗಳಿಂದ ಕೂಡಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಫಲವನ್ನು ಹೇಳಲಿಕ್ಕೆ ಕಾರಣವಾಗತ್ತೆ. ಅಂದರೆ ವ್ಯಕ್ತಿಯ ಜನ್ಮ ಸಮಯದ ಮೇಲೆ ಆ ಸಂದರ್ಭದಲ್ಲಿ ಗ್ರಹಗತಿಗಳು ಯಾವ ರೀತಿ ನಡೀತಾ ಇದ್ದಾವೆ ಅದನ್ನು ಅವಲಂಬಿಸಿ ಆ ವ್ಯಕ್ತಿಯ ಯೋಗವನ್ನು ಬೋಧನೆ ಮಾಡಲಿಕ್ಕೆ ಮಾರ್ಗ ಸಿಗತ್ತೆ. ಇದರಲ್ಲಿ ಗ್ರಹಗಳು, ನವಗ್ರಹಗಳು ಯಾವೂ ಕೂಡ ಕೆಟ್ಟವು ಅಂತ ನಾವು ಭಾವಿಸೋದಿಲ್ಲ. ಪ್ರತಿಯೊಂದು ಗ್ರಹಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತವೆ. ಆಯಾಯ ಗತಿಗೆ ಅನುಸಾರವಾಗಿ ಫಲವನ್ನು ಕೊಡುವಂಥವಾಗ್ತವೆ. ಅಲ್ಲಿ 12 ಭಾವಗಳಲ್ಲಿ ಉಚ್ಚ ಕ್ಷೇತ್ರ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಸಮಕ್ಷೇತ್ರ, ತ್ರಿಕೋಣ ಕ್ಷೇತ್ರ ಅನ್ನುವಂಥ ಅನೇಕ ಸ್ಥಾನಗಳಲ್ಲಿ ಗ್ರಹಗಳಿರ್ತವೆ. ಆ ಸ್ಥಾನಕ್ಕೆ ಅನುಗುಣವಾಗಿರ್ತಕ್ಕಂಥ ಫಲಗಳನ್ನು ಗ್ರಹಗಳು ನಮಗೆ ಕೊಡುವಂಥವಾಗ್ತವೆ. ಅದೇ ರೀತಿಯಾಗಿ ಗ್ರಹಗಳ ಫಲವನ್ನು ನಾವು ಸೂಕ್ಷ್ಮವಾಗಿ ನೋಡೋದಾದರೆ, ಬಹಳ ಸುದೀರ್ಘ ಬೇಡ, ಸಂಕ್ಷಿಪ್ತವಾಗಿ ಹೇಳೋದಾದರೆ, ರವಿ
ಆತ್ಮಪ್ರಭಾವ ಶಕ್ತಿಶ್ಚ ಪಿತೃಚಿಂತ ರವ್ಯಫಲಂ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಒಬ್ಬ ವ್ಯಕ್ತಿ ಆತ್ಮ ಪ್ರಭಾವ ಶಕ್ತಿ ಆನಂತರ ಪಿತೃವಿನ ಕೃಪೆ ಇವೆಲ್ಲ ಬೇಕು ಅಂತ ಕೇಳಿದರೆ ರವಿಯ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆನಂತರ ಮನೋಬುದ್ಧಿ ಪ್ರಸಾದಂಚ ಮಾತೃ ಚಿಂತಾಂಚ ಚಂದ್ರಮಾಹ ಅಂದರೆ ಮನಸ್ಸು ಬುದ್ಧಿ ಮಾತೃವಾತ್ಸಲ್ಯ ಆನಂತರ ನಮಗೆ ಆಹಾರ ಪದಾರ್ಥಗಳ ವ್ಯವಸ್ಥೆಗಳು ಆನಂತರ ಪರಿಶುದ್ಧವಾದಂಥ ಮನಸ್ಸು ಲಭ್ಯವಾಗಬೇಕು ಅಂತ ಕೇಳಿದರೆ ಚಂದ್ರನ ಕೃಪೆ ಅತ್ಯಂತ ಮುಖ್ಯವಾಗಿ ಬೇಕಾಗತ್ತೆ. ಆನಂತರ ಭ್ರಾತಾ ಮೃತ್ಯೋರ್ಗಣೋ ಭೂಮಿರ್ಭೌಮೇಣೈವ ವಿಚಿಂತಯೇತ್ ಅಂದರೆ ಭ್ರಾತೃಕಾರಕನಾಗಿರ್ತಕ್ಕಂಥವನು ಮಂಗಳ ಗ್ರಹ. ಮಂಗಳನ ಕೃಪೆ ಇದ್ದಾಗ ಸಹೋದರ ಸಹೋದರಿಯರಿಂದ ಭೂಮಿಯಿಂದ ಆನಂತರ ಎಲ್ಲ ರೀತಿಯ ಸುಖ ಸೌಭಾಗ್ಯಗಳು ಲಭ್ಯವಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆನಂತರ ಬುಧಗ್ರಹ ಪ್ರಜ್ಞಾಚ ಕರ್ಮ ವಿಜ್ಞಾನಂ ಬುಧೈನೈವ ವಿಚಿಂತಯೇತ್ ಆನಂತರ ಪ್ರಜ್ಞಾ ಜ್ಞಾನ ವಿದ್ಯೆ ವಿಜ್ಞಾನ ಆನಂತರ ಮುಂದಾಲೋಚನೆ ಚಿಂತನೆ ವಿಜ್ಞಾನ ಇವೆಲ್ಲವೂ ಕೂಡ ಲಭ್ಯವಾಗಬೇಕು ಅಂತ ಕೇಳಿದರೆ ಚಂದ್ರನ ಕೃಪೆ ಬೇಕು ಅಂಥೇಳಿ. ಆನಂತರ ಗುರುಗ್ರಹ ಗುರುಣ ದೇಹಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪದ ಬೃಹಸ್ಪತಿ ಯಾರ ಜಾತಕದಲ್ಲಿ ಸಮರ್ಥನಾಗಿರ್ತಾನೋ ಪ್ರಬಲನಾಗಿರ್ತಾನೋ ಅವರ ದೇಹಪುಷ್ಟಿ ಬುದ್ಧಿ ಆನಂತರ ಸಂತಾನ ಸಂಪತ್ತಿ ಇವೆಲ್ಲವೂ ಕೂಡ ಉತ್ತಮವಾಗಿ ಇರುತ್ತೆ ಅಂಥೇಳಿ. ಆನಂತರ ಶುಕ್ರಗ್ರಹ ಶುಕ್ರೋ ವಿವಾಹ ಭಾಗ್ಯಂಚ ಭೋಗಸ್ಥಾನಂಚ ವಾಹನಂ ಶುಕ್ರ ವಿವಾಹಕಾರಕ ಸತಿಪತಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು. ಭೋಗ ಅಂದರೆ ಅನುಭವಿಸುವಂಥದ್ದು. ಆ ವ್ಯಕ್ತಿ ಗಳಿಸಿರುವಂಥ ಸಂಪತ್ತಿ ಎಲ್ಲದೂ ಅವನಿಗೆ ಲಭ್ಯವಾಗುತ್ತೋ ಇಲ್ಲೋ. ಆನಂತರ ವಾಹನ ಯೋಗಾದಿಗಳು ಆನಂತರ ಕಟ್ಟಡ ಯೋಗಾದಿಗಳು ಗೃಹ ಯೋಗಾದಿಗಳು ಇದು ಶುಕ್ರನಿಂದ ಲಭ್ಯವಾಗತ್ತೆ ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರ ಶನೇಶ್ವರನ ಬಗ್ಗೆ ತುಂಬ ಜನರಿಗೆ ಭಯ ಇರುತ್ತೆ. ಅದಕ್ಕೆ ಹೇಳ್ತಾರೆ ಆಯುಷ್ಯಂ ಜೀವನೋಪಾಯ ಮರಣಂಚ ಶನೇಶ್ಚರ ಆಯುಷ್ಯಕಧಿಪತಿಯಾಗಿರ್ತಕ್ಕಂಥವನು ಶನೇಶ್ವರ. ಯಾರ ಜಾತಕದಲ್ಲಿ ಶನೇಶ್ವರ ಬಹಳ ಬಲಿಷ್ಠನಾಗಿರ್ತಾನೋ ಅವರು ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಪಡಿತಾರೆ. ಯಾವುದೇ ಸಂದರ್ಭದಲ್ಲೂ ಹಿಂದೆ ತಿರುಗಿ ನೋಡುವಂಥ ಪ್ರಸಂಗ ಅವರ ಜೀವನದಲ್ಲಿ ಬರೋದಿಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಈಗ ರಾಹುಗ್ರಹ ತಟಾಕಾರಾಮ ವಿಶ್ರಾಮಾನ್ ರಾಹೋರ್ ಮಾತಾರ್ ಮಹಂ ಭವೇತ್ ಅಂದರೆ ರಾಹುಗ್ರಹವು ಕೂಡ ಶತ್ರುಗಳ ದಮನ ಮಾಡಬೇಕು ಅಂತ ಕೇಳಿದರೆ ಯಾರ ಜಾತಕದಲ್ಲಿ ರಾಹು ತುಂಬ ಸ್ಟ್ರಾಂಗ್ ಆಗಿ ಷಷ್ಠ ಸ್ಥಾನದಲ್ಲಿರ್ತಾನೋ ಅವರಿಗೆ ಶತ್ರುಗಳ ಭಯ ಇರಲ್ಲ. ಯಾವುದೇ ಸಂದರ್ಭದಲ್ಲೂ ಭಯ ಭೀತಿ ಗಾಬರಿಗಳನ್ನು ಗೊಳ್ಳದೆ ಯಾವುದೇ ಕಾರ್ಯವನ್ನು ಬಹಳ ಬಲಿಷ್ಠವಾಗಿ ನಿರ್ವಹಣೆ ಮಾಡುವಂಥ ಶಕ್ತಿಯನ್ನು ಕೊಡುವಂಥವನು ರಾಹುಗ್ರಹ ಆಗಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆನಂತರ ಕೇತುಗ್ರಹ ಕೇತು ಪಿತಾಮಹಶ್ಚಿಂತ ಬಹುದಾನಶ್ಚ ಮೋಕ್ಷದ ಮೋಕ್ಷಕಾರಕ ಕೇತು ಈಶ್ವರಕಾರಕ ಕೇತು. ಆ ಕೇತುವಿನ ಕೃಪೆ ಇತ್ತು ಅಂತ ಕೇಳಿದರೆ ಆ ವ್ಯಕ್ತಿಗೆ ನಿಶ್ಚಿತವಾಗಿ ಮೋಕ್ಷವಾಗತ್ತೆ. ಆನಂತರದಲ್ಲಿ ಹಿರಿಯರು ಗಳಿಸಿರುವಂಥ ಎಲ್ಲ ಸಂಪತ್ತಿಯೂ ಕೂಡ ಆ ವ್ಯಕ್ತಿಗೆ ಲಭ್ಯವಾಗತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಗೊಂದಲಕ್ಕೀಡಾಗೋದು ಬೇಡ. ಶಾಸ್ತ್ರಗಳು ಯಾವ ಅಸತ್ಯ ಅಲ್ಲ, ಶಾಸ್ತ್ರ ಸತ್ಯವಾಗಿರ್ತವೆ. ಹಾಗಾಗಿ ನಮಗೆ ಇನ್ನೂ ನಿರ್ದಿಷ್ಟವಾಗಿ ತಿಳಿಯುವಂಥದ್ದು ಅಂತ ಕೇಳಿದರೆ ಪಂಚಾಂಗದಲ್ಲಿ ಗ್ರಹಣಗಳು ಎಷ್ಟೋ ಮುಂದೆ ಆಗೋದಿರುತ್ತೆ. ನಿಖರವಾಗಿ ಸಮಯವನ್ನು ಬರೆದಿರ್ತಾರೆ. ಗ್ರಹಣ ಯಾವತ್ತಾಗತ್ತೆ ಎಷ್ಟು ಸಮಯಕ್ಕಾಗತ್ತೆ ಅನ್ನೋದನ್ನು. ಮಳೆಗಳನ್ನೂ ಕೂಡ ಅದೇ ರೀತಿ ಆಗತ್ತೆ ಅಂತ ಬರೆದಿರ್ತಾರೆ ಪಂಚಾಂಗದಲ್ಲಿ. ಹಾಗಾಗಿ ಶಾಸ್ತ್ರಗಳು ಸತ್ಯವಾಗಿರುತ್ತೆ. ಹೇಳುವಂಥವರ ಜ್ಞಾನಕ್ಕೆ ಅನುಸಾರವಾಗಿ ಆ ಫಲಗಳು ನಮಗೆ ಏರುಪೇರು ಆಗಲಿಕ್ಕೆ ಕಾರಣವಾಗತ್ತೆ ಎನ್ನುವಂಥ ವಿಷಯಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು ಆ ರೀತಿಯಾಗಿ ಜಾತಕದಲ್ಲಿ ಪ್ರತಿಯೊಬ್ಬರ ಯೋಗವೂ ಕೂಡ ನಾವೆಲ್ಲ ಅನ್ಕೋತೇವೆ ನಾವು ಇಷ್ಟೆಲ್ಲ ಪೂಜೆಯನ್ನು ಹೇಳಿದರು ವ್ರತವನ್ನು ಹೇಳಿದರು ಆದರೂ ಸರಿಯಾಗಿ ನಮಗೆ ಫಲ ಕೊಡಲಿಲ್ಲ ಅನ್ನುವಂಥದ್ದು. ನೀವು ವೈದ್ಯರ ಬಳಿ ಹೋದಾಗ ವೈದ್ಯರು ತಪಾಸಣೆ ಮಾಡಿ ಔಷಧಗಳನ್ನು ಕೊಟ್ಟು ಮಾತ್ರೆಗಳು ಕೊಟ್ಟಿರ್ತಾರೆ. ಇದನ್ನು ಸರಿಯಾಗಿ ತಗೋರಿ, ಈ ರೀತಿ ಫಾಲೋ ಮಾಡಿರಿ, ಈ ರೀತಿ ನೀವು ಆಹಾರ ಪದಾರ್ಥವನ್ನು ತಗೋಬೇಕು ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ನೀವು ಪರಿಪಾಲನೆ ಮಾಡಿದ್ರಿ ಅಂತ ಕೇಳಿದರೆ ತಕ್ಷಣದಲ್ಲಿ ಆ ಮಾತ್ರೆಗಳು ಕೆಲಸವನ್ನು ಮಾಡ್ತವೆ. ಆರೋಗ್ಯ ಸರಿ ಹೋಗಲಿಕ್ಕೆ ಕಾರಣವಾಗತ್ತೆ. ವೈದ್ಯರು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳದೆ ಹೋದರೆ, ಔಷಧೋಪಚಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳದೆ ಹೋದರೆ ಆರೋಗ್ಯ ಸರಿ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಾಗಿ ವೈದ್ಯರ ಮೇಲೆ ಆರೋಪವನ್ನು ಮಾಡುವಂಥದ್ದು ತಪ್ಪಲ್ಲ. ಹಾಗೆ ತಪ್ಪು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಶಾಸ್ತ್ರವನ್ನು ಹೇಳುವಂಥ ಶಾಸ್ತ್ರಕಾರರು ಯಾವ ರೀತಿ ನಿಮಗೆ ಮಾರ್ಗದರ್ಶನ ಮಾಡಿರ್ತಾರೋ ಆ ರೀತಿಯಾಗಿ ಪೂಜಾ ಕ್ರಿಯೆಗಳನ್ನು
ಮನಸ್ಪೂರ್ವಕವಾಗಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನೀವು ನೆರವೇರಿಸಿದ್ರಿ ಅಂತ ಕೇಳಿದರೆ ನಿಶ್ಚಿತವಾಗಿಯೂ ಕೂಡ ಆ ಫಲಗಳು ನಿಮಗೆ ಲಭ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು ನಾಳೆಯ ದಿನದಲ್ಲಿ ಯಾವ ರಾಹುಕಾಲದ ವಿಷಯವನ್ನು ತುಂಬ ಜನ ಕೇಳುವಂಥದ್ದಾಗ್ತಾ ಇದೆ, ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ ಅನ್ನುವಂಥ ವಿಷಯವನ್ನು ತಿಳಿಸಿ, ಯಾವ ನವಗ್ರಹಗಳ ಕೃಪೆ ದೈವಾನುಗ್ರಹ ಸದಾ ಸರ್ವರ ಮೇಲಿರಲಿ ಅನ್ನುವಂಥ ಭಕ್ತಿಯ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭೂಯಾತ್.